मुनि ध्यान ताको तब उपादितै मोमय मिथ्याभान वैजिहि जानै बिन जगत मन हो जेवरि न सै भो जग जग जिहि रहै सोहम आपे आप बोध जाहि जाको सुकृते भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभो नाम रूप आधार मति न लखै जे मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य प्रातः स्मरणीय ಸದ್ಗುರುಗಳ ಚರಣಾರವಿಂದಗಳನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ನಿನ್ನಿನ ದಿವಸ ಶಿಷ್ಯ ಪ್ರಶ್ನೆ ಮಾಡಿದ್ದಾನೆ. ಇಂದ್ರಿಯಗಳ ಸಂಬಂಧವಿಲ್ಲದನೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಪ್ರತ್ಯಕ್ಷವಾಗುವುದು ಹೇಗೆ? ನಾವು 5 ಇಂದ್ರಿಯಗಳ ಮೂಲಕವಾಗಿ 5 ವಿಷಯಗಳ ಪ್ರತ್ಯಕ್ಷ ಜ್ಞಾನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇದು ಶಿಷ್ಯನಿಗೆ ತಿಳಿದದ್ದಾಗಿದೆ. ನೇತ್ರ ಇಂದ್ರಿಯದಿಂದ ರೂಪದ ಪ್ರತ್ಯಕ್ಷ ಆಗ್ತದೆ, ಶ್ರೋತ್ರ ಇಂದ್ರಿಯದಿಂದ ಶಬ್ದದ ಪ್ರತ್ಯಕ್ಷ ಜ್ಞಾನ ಆಗ್ತದೆ, ಹಾಗೂ ಘ್ರಾಣ ಇಂದ್ರಿಯದಿಂದ ಗಂಧದ ಜ್ಞಾನ ಆಗ್ತದೆ, ರಸನ ಇಂದ್ರಿಯದಿಂದ ರಸನೇಂದ್ರಿಯದ ಜ್ಞಾನ ಆಗ್ತದೆ. ಅದರಂತೆ ಬ್ರಹ್ಮಜ್ಞಾನ ಯಾವ ಇಂದ್ರಿಯದಿಂದ ಆಗುತ್ತದೆ? ಬ್ರಹ್ಮಜ್ಞಾನ ಆಗುವ ರೀತಿಯನ್ನು ಕೇಳ್ತಾ ಇದ್ದಾನ ಶಿಷ್ಯ. ಎಲ್ಲ ಜ್ಞಾನಗಳಲ್ಲಿ ಬ್ರಹ್ಮಜ್ಞಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಪರಬ್ರಹ್ಮದರಿವಿನಿಂದುರಿಯಾಣ್ಮೆಯುಂಟೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ,
ಪರಬ್ರಹ್ಮದ ಜ್ಞಾನಕ್ಕಿಂತಲೂ ಜಾಣತನ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಅದರ ಪರಜ್ಞಾನವೇ, ಪರಬ್ರಹ್ಮದ ಜ್ಞಾನವೇ ಸರ್ವಜ್ಞಾನಗಳ ಶ್ರೇಷ್ಠ. ಅಂತಹ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಇಂದ್ರಿಯಗಳಿಂದ ಆಗುತ್ತದೆಯೇನೋ ಪ್ರಶ್ನೆ ಮಾಡಿದ್ದಾನೆ. ಹಿಂದೆ ಹೇಳಿಕೊಂಡು ಬಂದಿದ್ದಾರೆ, ಬ್ರಹ್ಮನ ಅಪರೋಕ್ಷ ಜ್ಞಾನದಿಂದಲೇ ಸಕಲ ಅವಿದ್ಯೆಯ ಜಾಲ ನಾಶವಾಗುತ್ತದೆ. ಸಕಲ ಅವಿದ್ಯೆಯ ಜಾಲ ನಾಶ ಆಗ್ತದೆ ಯಾವುದರಿಂದ? ಬ್ರಹ್ಮಜ್ಞಾನದಿಂದ. ಅವಿದ್ಯೆಯನ್ನು ಎರಡು ಪ್ರಕಾರ ಮಾಡಿದ್ದಾರೆ, ಮೂಲ ವಿದ್ಯೆ ಮತ್ತು ಸ್ಥೂಲ ವಿದ್ಯೆ ಅಂತ ಹೇಳಿ. ಘಟಾದಿ ವಿಷಯಗಳನ್ನ ಆವರಣ ಮಾಡಿದ್ದು, ಘಟಾದಿ ವಿಷಯಗಳ ಚೇತನವನ್ನ ಆವರಣ ಮಾಡಿದ್ದು ಸ್ಥೂಲ ಅವಿದ್ಯೆ. ಆದರೆ ಬ್ರಹ್ಮ ಸ್ವರೂಪವನ್ನ ಅಥವಾ ನಮ್ಮ ಆತ್ಮ ಸ್ವರೂಪವನ್ನ ಆವರಣ ಮಾಡಿದ್ದು ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ. ಸ್ಥೂಲ ಅವಿದ್ಯೆ ನಾಶದಿಂದ ಅವಿದ್ಯೆ ಜಾಲ ನಾಶ ಆಗುವುದಿಲ್ಲ. ಮೂಲ ಅವಿದ್ಯೆ, ಆ ಮೂಲ ಅವಿದ್ಯೆ ನಾಶ ಆಗುತ್ತದೆ. ಆದರೆ ಅವಿದ್ಯೆ ಜಾಲವೇ ನಾಶವಾಗುತ್ತದೆ. ಆದ್ದರಿಂದ ಆ ಮೂಲ ಅವಿದ್ಯೆಯನ್ನು ನಾಶ ಮಾಡತಕ್ಕಂಥ ಅಪರೋಕ್ಷ ಬ್ರಹ್ಮ ಜ್ಞಾನ ಅದು ಯಾವುದರಿಂದ ಆಗ್ತದೆ ಪ್ರಶ್ನೆ ಮಾಡಿದಾಗ, ಬ್ರಹ್ಮ ನೇತ್ರ ಇಂದ್ರಿಯ ಕೃಷಿ ಆಗ್ತದೇನೋ? ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ನೇತ್ರ ಇಂದ್ರಿಯದಿಂದ ರೂಪವುಳ್ಳ ದ್ರವ್ಯದ ಜ್ಞಾನಕತಿ, ಆ ದ್ರವ್ಯದನ್ನು ಆಶ್ರಯ ಮಾಡಿದ ನೀಲವೇ ಮೊದಲಾದ ಗುಣಗಳ ಜ್ಞಾನ ಆಗ್ತದೆ. ದ್ರವ್ಯ ಗುಣಿ ನೀಲ ಗುಣ. ಈ ರೀತಿ ಗುಣದ್ದು ಜ್ಞಾನಕತಿ, ಗುಣದ ಆಶ್ರಯದಲ್ಲಿ ಇರ್ತಕ್ಕಂಥ ಗುಣಿ ನೀಲೋಘಟ ಅನ್ನುವಾಗ ನಮಗ ನೀಲ ಬಣ್ಣದ್ದೂ ಜ್ಞಾನ ಆಗ್ತತಿ. ನೀಲ ಬಣ್ಣಕ್ಕೆ ಆಶ್ರಯವಾದ ಘಟದ ಜ್ಞಾನ ಆಕೈತಿ. ಚಕ್ಷುರಿಂದ್ರಿಯಕ್ಕೆ ಇಷ್ಟು ಮಾತ್ರ ಸಾಮರ್ಥ್ಯದ, ಬ್ರಹ್ಮವನ್ನು ವಿಷಯ ಮಾಡುವ ಸಾಮರ್ಥ್ಯ ನೇತ್ರಕ್ಕೆ ಇಲ್ಲ. ಹಾಗಾದ್ರೆ ರಾಮಕೃಷ್ಣ ಮೊದಲಾದ ಮನುಷ್ಯಾಕಾರ ಮೂರ್ತಿಗಳೇನಿದಾರಲ್ಲ, ಅವರು ಯದ್ಯಪಿ ರೂಪವುಳ್ಳವರೇ ಅದಾರೆ, ತಥಾಪಿ ಆ ಮೂರ್ತಿಗಳು ಮಾಯಾರಚಿತವಾಗಿರ್ತಕ್ಕಂಥವುಗಳಾಗ್ಯವ, ಅವು ಬ್ರಹ್ಮ ಅಲ್ಲ. ರಾಮಕೃಷ್ಣಾದಿಗಳು ಬ್ರಹ್ಮ ಅಲ್ಲ. ಆದ್ರೆ ಈ ಪುರಾಣದೊಳಗ ನಾವು ಕೇಳಿಕೊಂಡು ಬಂದೀವಿ, ರಾಮ ಪರಬ್ರಹ್ಮ ಸ್ವರೂಪ, ಕೃಷ್ಣ ಪರಬ್ರಹ್ಮ ಸ್ವರೂಪ ಅಂತ ಪುರಾಣಾದಿಗಳಲ್ಲಿ ಹೇಳಿಕೊಂಡು ಬಂದದಲ್ಲ. ಅದು ಅವರ ಶರೀರವಾದ ಮೂರ್ತಿಗಳೇ ಬ್ರಹ್ಮವಿರುತ್ತವೆ ಎಂಬ ಅಭಿಪ್ರಾಯದಿಂದ ಹೇಳಿಲ್ಲ ತಮ್ಮ. ಅವರ ಶರೀರಾದಿಗಳ ಮೂರ್ತಿಗಳೇ ಬ್ರಹ್ಮ ಅಲ್ಲ. ಮತ್ತೇನೆಂದ್ರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಯಾವ ಚೇತನ ಬ್ರಹ್ಮ ಐತಲ್ಲ, ಅವರ ಶರೀರಾದಿಗಳ ಅಧಿಷ್ಠಾನವಾದ ಚೇತನ ಬ್ರಹ್ಮ ಐತೆ ವಿನಃ ಅವರ ಮೂರ್ತಿಗಳೇ ಬ್ರಹ್ಮ ಅಂತ ನಾವು ಹೇಳುವುದಿಲ್ಲ. ಏನ್ ಹಾಗಾದ್ರೆ
ಸರ್ವ ಶರೀರಗಳಿಗೂ ಅಧಿಷ್ಠಾನ ಬ್ರಹ್ಮಚೇತನವೇ ಐತಲ್ಲ. ರಾಮಕೃಷ್ಣ ಪರಮ ರಾಮಚಂದ್ರನ ಕೃಷ್ಣನ ಶರೀರಗಳಿಗೆ ಯಾವ ಬ್ರಹ್ಮ ಅಧಿಷ್ಠಾನ ಐತೋ ಅದೇ ಬ್ರಹ್ಮ ಎಲ್ಲ ಶರೀರಗಳಿಗೆ ಅಧಿಷ್ಠಾನ ಆಗಿದೆ. ಆದ್ದರಿಂದ ಅಧಿಷ್ಠಾನ ಚೇತನದ ಅಭಿಪ್ರಾಯದಿಂದ ರಾಮಕೃಷ್ಣ ಮೊದಲಾದವರಿಗೆ ಬ್ರಹ್ಮರೂಪತ್ವವನ್ನು ಹೇಳಿದ್ದಾದರೆ ಸರ್ವ ಶರೀರಗಳು ಅಧಿಷ್ಠಾನ ಚೇತನವಾದ ಬ್ರಹ್ಮವೇ ಇರುವುದರಿಂದ ಮನುಷ್ಯ, ಪಶು, ಪಕ್ಷಿ ಮೊದಲಾದ ಎಲ್ಲವೂ ಬ್ರಹ್ಮರೂಪವೇ ಅಂತ ಹೇಳಬೇಕಾಗ್ತದೆ. ಇದರಿಂದ ರಾಮಕೃಷ್ಣಾದಿಗಳ ಶರೀರ ಸಮಾನವೇ ಆಗಬೇಕಾಗ್ತದೆ. ರಾಮಕೃಷ್ಣಾದಿಗಳ ಯಾವ ಅಧಿಷ್ಠಾನ ಚೇತನ ಬ್ರಹ್ಮ ಇತ್ತು ಅಭಿಪ್ರಾಯದಿಂದ ಬ್ರಹ್ಮರೂಪತ್ವವನ್ನು ಹೇಳಿದ್ದಾದ್ರೆ ಸಮಸ್ತ ಜೀವಿಗಳೇನದಾವಲ್ಲ ಅವುಗಳೆಲ್ಲರಿಗೂ ಬ್ರಹ್ಮ ಅಂತ ಅನ್ಬೇಕಾಗ್ತದೆ. ಎಲ್ಲ ಶರೀರಗಳು ಬ್ರಹ್ಮ ಅನ್ಬೇಕಾಗ್ತದೆ. ಆದರೆ ಅದು ಸಂಭವಿಸುವುದಿಲ್ಲ. ಯಾಕಂದ್ರೆ ಶರೀರವನ್ನು ಬಾಧ ಮಾಡಿ ಅವರ ಶರೀರದ ಬ್ರಹ್ಮರೂಪತ್ವವನ್ನು ಅಂಗೀಕಾರ ಮಾಡಿದ್ದೇವೆ ಅಂತ ನೀವು ಹೇಳಬಹುದು. ಕಲ್ಪಿತ ವಸ್ತು ಬಾಧ ಮಾಡಿ ಬ್ರಹ್ಮದೊಡನೆ ಭೇದ ಮಾಡುವುದನ್ನ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ. ಬಾಧ ಸಮಾನಾಧಿಕರಣ ಸಂಬಂಧ, ಮುಖ್ಯ ಸಮಾನಾಧಿಕರಣ ಸಂಬಂಧ. ಇನ್ನು ಹೇಳೋ ಮುಂದೆ ಶರೀರಾದಿಗಳನ್ನ ಬಾಧಪಡಿಸಿ ಶರೀರಗಳಿಗೆ ಅಧಿಷ್ಠಾನವಾದ ಬ್ರಹ್ಮರೂಪತ್ವವನ್ನು ಅಂಗೀಕಾರ ಮಾಡಿದ್ದಾದರೆ ಸರ್ವ ಶರೀರಗಳನ್ನು ಬಾಧ ಮಾಡಿದರೆ ಸರ್ವ ಶರೀರವು ಬ್ರಹ್ಮರೂಪವೇ ಇರುತ್ತವೆ. ಮತ್ತ ಬಾಧ ಮಾಡಲಾರದನೇ ಇದ್ದರೆ ಅನ್ಯ ಶರೀರಗಳಂತೆ ಹಸ್ತ ಪಾದಾದಿ ಅವಯವಗಳ ಸಹಿತವಾದ ರೂಪವುಳ್ಳ ಕ್ರಿಯಾವುಳ್ಳ ಶರೀರ ನಿರವಯವ ನಿರೂಪ ಅಕ್ರಿಯವಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ರಾಮಕೃಷ್ಣರಿಗೆ ಎಲ್ಲ ಶರೀರಗಳು ಬ್ರಹ್ಮ ಅಲ್ಲ. ಶರೀರಗಳಿಗೆ ಬ್ರಹ್ಮ ಅಂತ ಹೇಳುವ ಅಭಿಪ್ರಾಯವಿಲ್ಲ. ಪುರಾಣಗಳಲ್ಲಿ ರಾಮಕೃಷ್ಣಾದಿಗಳು ಬ್ರಹ್ಮರೂಪ ಅಂತ ಹೇಳಿದರೂ ಕೂಡ ಅವರ ಶರೀರಗಳ ಬ್ರಹ್ಮರೂಪ ಅಂತ ಹೇಳುವ ಅಭಿಪ್ರಾಯ ಇಲ್ಲ. ಹಾಗಾದ್ರೆ ಜೀವನಿಗೆ ಶರೀರಗಳಿಗೂ ರಾಮಕೃಷ್ಣಾದಿಗಳ ಶರೀರಗಳಿಗೂ ಏನು ವ್ಯತ್ಯಾಸದ, ಏನು ಭೇದದ ಅಂತ ಕೇಳಿದರೆ ಜೀವನ ಶರೀರಗಳು ಪುಣ್ಯ ಪಾಪಗಳ ಆಧೀನವಿರುತ್ತವೆ. ಜೀವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪಗಳಿಂದ ಈ ಶರೀರ ಉತ್ಪತ್ತಿ ಆಗಿರುತ್ತದೆ. ತಾವು ಮಾಡಿದ ಪುಣ್ಯ ಪಾಪಗಳಿಂದ ಜೀವರುಗಳ ಶರೀರ ಉತ್ಪತ್ತಿಯಾಗ್ತದೆ. ಒಂದು. ಎರಡನೇದೇನು, ಜೀವರ ಶರೀರಗಳು ಭೂತಗಳ ಕಾರ್ಯದ. ಜೀವರ ಶರೀರಗಳು ಭೂತಗಳ ಕಾರ್ಯದ. ಮತ್ತು ಜೀವರಿಗೆ ದೇಹಾದಿ ಅನಾತ್ಮ ಪದಾರ್ಥಗಳಿಗೆ ಅವಿದ್ಯೆಯ ಫಲದಿಂದ ಅಹಂಕಾರ ಮಮಕಾರ ರೂಪ ಅಧ್ಯಾಸ ಇರುತ್ತದೆ. ಆ ಅಧ್ಯಾಸದ ನಿವೃತ್ತಿಗೋಸ್ಕರವಾಗಿ ಜೀವರು ಗುರುಗಳ ಉಪದೇಶದಿಂದ ಅಧ್ಯಾಸವನ್ನು ಕಳ್ಕೊಂಡು ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇದೆ. ಇದಿಷ್ಟು ಜೀವ ಶರೀರಗಳ ಇತಿಹಾಸ. ಇನ್ನು ರಾಮಕೃಷ್ಣಾದಿಗಳ ಶರೀರ ಅದು ತಮ್ಮ ಸ್ವಂತ ಪುಣ್ಯ ಪಾಪಗಳಿಂದ ರಚಿತ ಆಗಿಲ್ಲ. ನಾವು ಈ ರಾಮಕೃಷ್ಣ ಅಷ್ಟೇ ಅಲ್ಲ, ಯಾವ ಯಾವ ಅವತಾರಗಳು ಅಂತ ನಾವು ಗ್ರಹಣ ಮಾಡ್ತಾ ಇದ್ದೀವಲ್ಲ, ಆ ಅವತಾರಗಳು ನಾಮರೂಪಗಳಿಂದ ಕೂಡಿಕೊಂಡೇ ಬಂದಿರ್ತವೆ.
ಆದರೆ ಏನಾಗಿದೆ ಅಂತ ಕೇಳಿದ್ರೆ ಆ ಶರೀರಗಳು ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಸ್ವಂತ ಪಾಪ ಪುಣ್ಯಗಳಿಂದ ರಚಿತ ಆಗಿರುವುದಿಲ್ಲ ಮತ್ತು ಅವು ಭೂತಗಳ ಕಾರ್ಯವೂ ಅಲ್ಲ. ಜೀವನ ಶರೀರಗಳು ಭೂತಗಳ ಕಾರ್ಯ, ಜೀವನ ಶರೀರಗಳು ತಾವೇ ಮಾಡಿದ ಪುಣ್ಯ ಪಾಪಗಳ ಜಂದ ರಚನೆ ಆಗಿರ್ತವೆ. ಆದರೆ ರಾಮಕೃಷ್ಣಾದಿಗಳ ಶರೀರ ತಮ್ಮ ಸ್ವಂತ ಪುಣ್ಯ ಪಾಪದಿಂದ ರಚಿತ ಆಗಿಲ್ಲ ಮತ್ತು ಅವು ಭೂತಗಳ ಕಾರ್ಯವೂ ಅಲ್ಲ. ಹಾಗಾದ್ರೆ ಏನದು ಇದರೊಳಗೆ ರಹಸ್ಯ ಅಂತ ಕೇಳಿದರೆ, ಸೃಷ್ಟಿಯ ಆದಿಯಲ್ಲಿ ಪ್ರಾಣಿಗಳ ಕರ್ಮಗಳ ಪರಿಪಕ್ವವಾದಾಗ, ಭೋಗ ಕೊಡಲು ಸಮ್ಮುಖವಾದಾಗ ಆಪ್ತಕಾಮನಾದ ಈಶ್ವರನಲ್ಲಿ ಕೂಡ ಪ್ರಾಣಿಗಳ ಕರ್ಮಾನುಸಾರವಾಗಿ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ ಅಂತ ಸಂಕಲ್ಪ ಆಗ್ತದೆ. ಈಶ್ವರನಿಗೆ ಸಂಕಲ್ಪ ಆಗ್ತದೆ ಏನಂತ? ಪ್ರಾಣಿಗಳ ಕರ್ಮಾನುಸಾರವಾಗಿ ನಾನು ಸೃಷ್ಟಿಯನ್ನು ರಚನೆ ಮಾಡುತ್ತೇನೆ ಅಂತ ಸಂಕಲ್ಪ ಆಗ್ತದೆ. ಆ ಸಂಕಲ್ಪದಿಂದ ಜಗತ್ತಿನ ಉತ್ಪತ್ತಿ ಆಗ್ತದೆ. ಯಾಕಂದ್ರೆ ಈಶ್ವರ ಸತ್ಯ ಸಂಕಲ್ಪ ಈಶ್ವರ. ಅವನ ಸಂಕಲ್ಪ ಯಾವಾಗೂ ಮಿಥ್ಯ ಆಗಂಗಿಲ್ಲ. ನಮ್ಮ ಸಂಕಲ್ಪಗಳು ಸತ್ಯ ಆಗಬಹುದು, ಮಿಥ್ಯಾನೂ ಆಗಬಹುದು. ಆದರೆ ಈಶ್ವರ ಸಂಕಲ್ಪ ಮಿಥ್ಯ ಆಗುವುದಿಲ್ಲ. ಅವನು ಏನು ಸಂಕಲ್ಪ ಮಾಡೇನು? ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು, ಸೃಷ್ಟಿಯನ್ನು ರಚನೆ ಮಾಡಬೇಕು ಅಂತ ಇಚ್ಛಾತು. ಕಾರಣ ಏನು? ಆ ಇಚ್ಛೆಯ ಕಾರಣ ಏನು? ಹಿಂದಿನ ಸೃಷ್ಟಿಯಲ್ಲಿರುವ ಜೀವನಗಳು ಪ್ರಳಯ ಆದಾಗ ಅವ್ರ ಕರ್ಮಗಳೆಲ್ಲ ಮಾಯೆಯಲ್ಲಿ ಲೀನಾಗಿರ್ತಾವೆ. ಆ ಮಾಯೆಯಲ್ಲಿ ಲೀನಾಗಿರುವಂತ ಹಿಂದಿನ ಸೃಷ್ಟಿಯ ಜೀವರ ಕರ್ಮಗಳು ಫಲವನ್ನು ಕೊಡಲಾಕ ಯಾವಾಗ ಸಮ್ಮುಖ ಆಗ್ತಾವೆ ಆವಾಗ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಅದು ಹೆಂಗ್ರಿ ಅಂತ ಕೇಳ, ಜೀವರು ಗಾಢವಾದ ನಿದ್ರೆಯೊಳಗ ಅಲ್ಲಿ ಏನಾಗಿರ್ತದ ಅಂತ ಕೇಳಿದ್ರೆ ನಿವೃತ್ತಿ ಆಗಿರ್ತದೆ, ಪ್ರಪಂಚದ ನಿವೃತ್ತಿ ಆಗಿರ್ತದೆ. ನಿದ್ರೆಯೊಳಗೆ ಹೆಂಡಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ, ಏನು ಮನೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಿತ್ಯ ಪ್ರಳಯ ಅಂತ ಕರೀತಾರೆ. ಆ ಪ್ರಳಯ ಆಗಕ್ಕೆ ಕಾರಣ ಏನು? ಜೀವರಿಗೆ ಜಾಗೃತ ಭೋಗವನ್ನು ಕೊಡ್ತಕ್ಕಂಥ ಕರ್ಮಗಳು, ಜೀವರಿಗೆ ಜಾಗೃತಿನ ಭೋಗವನ್ನ ಕೊಡ್ತಕ್ಕಂಥ ಕರ್ಮಗಳು ಯಾವಾಗ ಅವು ತಟಸ್ಥ ಆಗುತ್ತವೆ ಆವಾಗ ನಿದ್ದೆ ಪ್ರಾಪ್ತಿಯಾಗ್ತದೆ. ಕರ್ಮಗಳು ಅಂತರ್ಮುಖ ಆಗ್ತಾವ. ಕರ್ಮಗಳು ಅಂತರ್ಮುಖ ಆದಾಗ ನಿದ್ರೆ ಹೋಗ್ತಾವ. ಆ ನಿದ್ರೆಯೊಳಗ ಅವಿದ್ಯೆಯೊಳಗ ಈ ಜೀವನ ಕರ್ಮಗಳ ಸಂಸ್ಕಾರ ಅಲ್ಲಿ ಇರ್ತದ. ಅದು ಅತ್ಯಂತ ನಿವೃತ್ತಿ ಅಲ್ಲ. ಕಾರ್ಯ ಎಷ್ಟ ನಿವೃತ್ತಿ ಆಗತ್ತೆ ನಿದ್ರೆಯೊಳಗ. ಕಾರಣವಾದ ಕರ್ಮದ ಸಂಸ್ಕಾರ ಅವಿದ್ಯೆಯೊಳಗೆ ಲೀನ ಆಗಿರ್ತದ. ಹಾಗಾದ್ರೆ ಎಚ್ಚರ ಆದ ಕೂಡಲೇ ಸೃಷ್ಟಿ ಉತ್ಪತ್ತಿ ಆಗ್ತದೆ. ನೋಡ್ರಿ, ಎಚ್ಚರ ಆಗಲಿಕ್ಕೆ ಕಾರಣ ಏನು? ಜಾಗೃತಿನ ಕರ್ಮಗಳ ಭೋಗವನ್ನು ಕೊಡ್ತಕ್ಕಂಥ ಕರ್ಮಗಳು ಸಮ್ಮುಖ ಆದಾಗ ನಿಮಗೆ ಎಚ್ಚರ ಆಗ್ತದೆ. ಹಾಗೆ ಹಿಂದಿನ ಸೃಷ್ಟಿಯಲ್ಲಿಯ ಜೀವನ ಕರ್ಮಗಳು ಮಾಯೆಯಲ್ಲಿ ಲೀನಾಗಿ ಇದ್ದು ಆ ಕರ್ಮಗಳು ಯಾವಾಗ ಪರಿಪಕ್ವವಾಗಿ ಭೋಗ ಕೊಡ್ಲಾಕ ಸಮ್ಮುಖ ಆಗ್ತಾವೆ ಆವಾಗ ಆ ನಿಮಿತ್ತದಿಂದ ಈಶ್ವರನಲ್ಲಿ ಸಂಕಲ್ಪ ಆಗ್ತದೆ, ನಾನು ಸೃಷ್ಟಿಯನ್ನು ಮಾಡುತ್ತೇನೆ. ಆದ್ರಿಂದ
ಆ ಸಂಕಲ್ಪದಿಂದ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಆ ಸೃಷ್ಟಿಯ ಉತ್ಪತ್ತಿ ಆದ ನಂತರದಲ್ಲಿ ಈಶ್ವರನಿಗೆ ಇನ್ನೊಂದು ಸಂಕಲ್ಪ ಆಗ್ತದೆ. ಏನಂತ? ನಾನು ಜಗತ್ತನ್ನು ಪಾಲನೆ ಮಾಡುತ್ತೇನೆ, ನಾನು ಜಗತ್ತನ್ನು ಪಾಲನೆ ಮಾಡುತ್ತೇನೆ ಅಂತ ಈಶ್ವರನಿಗೆ ಎರಡನೇ ಸಂಕಲ್ಪ. ಆ ಸಂಕಲ್ಪದಿಂದ ಈಶ್ವರ ಜಗತ್ತನ್ನು ಪಾಲನೆ ಮಾಡ್ತಾನೆ. ಪಾಲನೆ ಅಂದ್ರೆ ಏನ್ರಿ? ಅದು ಅಪ್ಪ ಮಕ್ಕಳನ್ನು ಪಾಲನೆ ಮಾಡ್ದಂಗ, ತಾಯಿ ತಂದೆಗಳು ಮಕ್ಕಳನ್ನು ಪಾಲನೆ ಮಾಡ್ದಂಗ ಈಶ್ವರನ ಪಾಲನೆ ಏನ್ರಿ ಅಂತ ಕೇಳಿದ್ರೆ, ಪಾಲನೆ ಅಂದ್ರೆ ಏನು? ಕರ್ಮಗಳ ಅನುಸಾರವಾಗಿ ಸುಖ ದುಃಖಗಳ ಸಂಬಂಧ ಆಗುವುದೇನೈತಲ್ಲ ಅದಕ್ಕೆ ಪಾಲನೆ. ಅವರೇ ಮಾಡತಕ್ಕಂಥ ಪಾಪದಿಂದ ಸುಖದ ಸಂಬಂಧ ಆಗಬೇಕು, ಅವರೇ ಮಾಡಿದ ಪಾಪದಿಂದ ದುಃಖದ ಸಂಬಂಧ ಆಗಬೇಕು, ಅವರೇ ಮಾಡಿದ ಪುಣ್ಯದಿಂದ ಸುಖದ ಸಂಬಂಧ ಆಗಬೇಕು. ಹಿಂಗ ಪುಣ್ಯ ಪಾಪಗಳಿಂದ ಸುಖ ದುಃಖಗಳ ಸಂಬಂಧ ಏನಾಗತ್ತಲ್ಲ, ಇದಕ್ಕೆ ಪಾಲನೆ 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 ಅಂತ ಹೇಳ್ತಾ. ಇನ್ನು ಮೂರನೇ ಸಂಕಲ್ಪ ಈಶ್ವರನಲ್ಲಿ ಇನ್ನೊಂದು ಸಂಕಲ್ಪ ಆಗ್ತದೆ. ಏನು? ಆ ಪಾಲನದ ಸಂಕಲ್ಪದ ಮಧ್ಯದಲ್ಲಿ ಉಪಾಸಕ ಪುರುಷರುಗಳ ಉಪಾಸನೆಯ ಬಲದಿಂದ ಈಶ್ವರನಿಗೆ ಇಂಥ ಸಂಕಲ್ಪ ಆಗ್ತದೆ. ಏನು ಸಂಕಲ್ಪ ಆಗ್ತದೆ ಈಶ್ವರನಲ್ಲಿ? ರಾಮಕೃಷ್ಣ ಮೊದಲಾದಗಳ ನಾಮ ಸಹಿತವಾಗಿ ಮೂರ್ತಿಗಳು ಸರ್ವರಿಗೆ ತೋರುವಂಥದ್ದಾಗಲಿ. ಯಾವಾಗ ಧರ್ಮ ಕ್ಷೀಣಾಗಿ ಅಧರ್ಮವೇ ಮೇಲ್ಮುಖವಾದಾಗ ಸಜ್ಜನರು ಉಪಾಸನೆ ಮಾಡ್ತಾರೆ. ಹೇ ಭಗವಂತ, ಈ ಜಗತ್ತಿನಲ್ಲಿರುವ ಪೀಡಕರನ್ನ ನಾಶ ಮಾಡು ಪುಣ್ಯಾತ್ಮ ಅಂತ ಈಶ್ವರನಲ್ಲಿ ಉಪಾಸನೆಯನ್ನು ಮಾಡಿದಾಗ ಈಶ್ವರನ ಸಂಕಲ್ಪ ಆಗ್ತದ. ಉಪಾಸಕರ ಪಾಲನೆಗೋಸ್ಕರವಾಗಿ ಅಲ್ಲಿ ರಾಮಕೃಷ್ಣಗಳ ರೂಪದಿಂದ ಅವತಾರ ಆಗಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅರ್ಜುನ, ಯಾವಾಗ ಜಗತ್ತಿನಲ್ಲಿ ಅಧರ್ಮವೇ ಮೇಲ್ಮುಖವಾಗಿ ಮೆರೆಯುತ್ತದೆಯೋ, ಧರ್ಮ ಅಧಪತನ ಆಗುತ್ತದೆಯೋ, ಆ ಸಂದರ್ಭದಲ್ಲಿ ನಾನು ಸಾಧು ಸತ್ಪುರುಷರ ರೂಪದಿಂದ ಅವತಾರ ಮಾಡುತ್ತೇನೆ. ಅವತಾರದ ಕರ್ತವ್ಯ ಏನು? ಅವತಾರದ ಕರ್ತವ್ಯ ಏನು? ದುರ್ಜನರ ನಾಶ, ಸಜ್ಜನರ ಪಾಲನೆ, ಧರ್ಮದ ಸಂಸ್ಥಾಪನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಮೂರು ಉದ್ದೇಶಗಳು. ರಾಮಕೃಷ್ಣಾದಿಗಳ ಅವತಾರ ಆಗ್ಲಕ್ಕ ಮೂರು ಉದ್ದೇಶಗಳು. ಏನೇನು? ಪರಿತ್ರಾಣಾಯ ಸಾಧೂನಾಂ, ಸಜ್ಜನರನ್ನು ರಕ್ಷಣೆ ಮಾಡಬೇಕು. ದುಷ್ಕೃತರಾಂ, ದುಷ್ಟನ ಸಂಹಾರ ಮಾಡಬೇಕು. ಮೊನ್ನೆದು ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು. ಯಾವುದಾದ್ರೂ ಒಂದು ಬ್ರಿಡ್ಜ್ ಬಿತ್ತು ಅಂತಂದರೆ ಆ ಬ್ರಿಡ್ಜ್ ಅನ್ನು ಯಾವ ಒಬ್ಬ ವ್ಯಕ್ತಿ ಅದನ್ನು ಕಟ್ಟಾಕ ಬರಂಗಿಲ್ಲ. ಸರ್ಕಾರವೇ ಬಂದ ಆ ಬ್ರಿಡ್ಜ್ ಅನ್ನು ಕಟ್ಟಬೇಕಾಗ್ತದೆ. ಹಾಗೆ ಧರ್ಮದ ಬ್ರಿಡ್ಜ್ ಬಿದ್ದಾಗ ಯಾವ ಜೀವರಿಂದ ಬ್ರಿಡ್ಜ್ ಕಟ್ಟಾಕಾಗುವುದಿಲ್ಲ. ಅದನ್ನು ಭಗವಂತನೇ ಅವತರಿಸಿ ಬಂದು
ಕರ್ಮದ ಬ್ರಿಡ್ಜವನ್ನು ಕಟ್ಟಬೇಕಾಗ್ತದೆ. ಹಾಗೆ ರಾಮಕೃಷ್ಣ ಮೊದಲಾದಗಳ ನಾಮ ಸಹಿತವಾದ ಮೂರ್ತಿಗಳು ಸರ್ವರಿಗೂ ತೋರುವಂತಹದ್ದಾಗಲಿ. ಈಶ್ವರನ ಮೂರನೇ ಸಂಕಲ್ಪದ ಆ ಈಶ್ವರ ಸಂಕಲ್ಪದಿಂದ ವಿಶೇಷ ನಾಮರೂಪಗಳಿಂದ ರಚಿತವಾದ ಈಶ್ವರನಲ್ಲಿ ರಾಮಕೃಷ್ಣಾದಿಗಳು ಅಂದರೆ ಪೀತಾಂಬರಧಾರಿ ಮೊದಲಾದ ಶ್ಯಾಮ ಸುಂದರ ವಿಗ್ರಹ ರೂಪ ಉತ್ಪತ್ತಿಯಾಗುತ್ತದೆ. ಆ ವಿಗ್ರಹವು ಕರ್ಮದ ಆಧೀನವಿರುವುದಿಲ್ಲ. ನಮ್ಮ ನಿಮ್ಮೆಲ್ಲರ ಜನನ ನಮ್ಮ ನಿಮ್ಮ ಪುಣ್ಯ ಪಾಪಗಳಿಂದ ಉಂಟಾಗಿದೆ, ರಚನೆಯಾಗಿದೆ. ಆದರೆ ರಾಮಕೃಷ್ಣಾದಿಗಳ ಶರೀರ ರಚನೆ ಆಗಬೇಕಾಯಿತು ಅಂತಂದ್ರೆ ತಮ್ಮ ಪುಣ್ಯ ಪಾಪದಿಂದ ಆಗುವುದಿಲ್ಲ. ಯದ್ಯಪಿ ರಾಮಕೃಷ್ಣಾದಿಗಳ ವಿಗ್ರಹ ಸಾಧು ಹಾಗೂ ದುಷ್ಟರಿಗೆ ಕ್ರಮದಿಂದ ಸುಖ ದುಃಖಗಳು ಆಗುತ್ತವೆ. ರಾಮಚಂದ್ರನ ಶರೀರದಿಂದ ರಾವಣಾದಿ ರಾಕ್ಷಸರಿಗೆ ದುಃಖ ಆಯಿತು. ಕೃಷ್ಣ ರೂಪ ಶರೀರದಿಂದ ಕಂಸ ಮೊದಲಾದ ದುಷ್ಟರ ನಾಶವಾಯಿತು. ಅಂದ್ರೆ ಏನು? ಆ ರಾವಣ ಮೊದಲಾದ ರಾಕ್ಷಸರ ಪಾಪ, ಉಪಾಸನೆ ಮಾಡ್ತಕ್ಕಂಥವ್ರ ಪುಣ್ಯ ಅದಲ್ಲ. ಪಾಪ ಪುಣ್ಯ ಇಲ್ಲದ ಶರೀರ ರಚನೆ ಆಗಂಗಿಲ್ಲ. ಅದು ರಾಮಕೃಷ್ಣಾದಿಗಳ ಶರೀರ ತಮ್ಮ ಪುಣ್ಯ ಪಾಪಗಳಿಂದ ರಚನೆ ಆಗಿಲ್ಲ. ಉಪಾಸನೆ ಮಾಡತಕ್ಕಂಥ ಉಪಾಸಕರ ಪುಣ್ಯ, ದುಷ್ಟರ ಪಾಪ, ಅವುಗಳಿಂದ ಆ ರಾಮಕೃಷ್ಣಾದಿಗಳ ಶರೀರ ರಚನೆ ಆಗ್ಯದ. ಈ ರೀತಿಯಿಂದ ಹೇಳ್ತಕ್ಕಂಥದ್ದಾಗ ಅವತಾರಿಗಳ ಶರೀರಗಳು ಸಾಧು ಪುರುಷರಿಗೆ ಸುಖಕ್ಕೆ ಕಾರಣ ಆಗ್ತವೆ ಮತ್ತು ಸಾಧು ಪುರುಷರ ಪುಣ್ಯ ಸಮುದಾಯದಿಂದ ರಚಿತ ಆಗ್ತವೆ. ಅದಂತೆ ಅಸುರಾದಿ ರಾವಣ ಮೊದಲಾಗಿರ್ತಕ್ಕಂಥವ್ರ ಪಾಪ ಅವ್ರಿಗೆ ದುಃಖ ಆಗ್ತದೆ. ಅಸುರಾದಿ ಅಸಾಧು ಪುರುಷರಿಗೆ ದುಃಖಕ್ಕೆ ಕಾರಣ ಆಗಿರುವುದರಿಂದ ಅವರ ಪಾಪದಿಂದಲೇ ರಾಮಕೃಷ್ಣಾದಿಗಳ ಶರೀರ ರಚನೆ ಆಗ್ತದೆ. ಆದ್ದರಿಂದ ಅವತಾರ ಶರೀರ ಪುಣ್ಯ ಪಾಪಗಳ ಆಧೀನವಿರುವುದಿಲ್ಲ. ಹೀಗೆ ಹೇಳುವುದು ಸಂಭವಿಸುವುದಿಲ್ಲ. ರಾಮಕೃಷ್ಣಾದಿಗಳ ಪುಣ್ಯ ಪಾಪಗಳ ಆಧೀನ ಇಲ್ಲದು. ಸಾಧುಗಳ ಪುಣ್ಯ ಅಸಾಧುಗಳ ಪಾಪದಿಂದ ರಚನೆ ಆಗ್ತದೆ. ತಥಾಪಿ ಜೀವ ಸ್ವರೂಪ ಹಂಗಿಲ್ಲ. ಜೀವನ ಶರೀರಗಳು ತಮ್ಮ ಪುಣ್ಯ ಪಾಪ ಕರ್ಮಗಳಿಂದ ರಚನೆ ಆಗಿರ್ತದೆ. ಅವುಗಳ ಫಲವಾದ ಸುಖ ದುಃಖಗಳು ಮುಂದಿನ ಶರೀರದಲ್ಲಿ ಆ ಜೀವರಿಗೆ ಆಗ್ತದೆ. ಅಲ್ಲಿ ಶರೀರ ಅಭಿಮಾನಿಗಳಾದ ಜೀವರು ಯಾವ ಪೂರ್ವ ಶರೀರದಿಂದ ಮಾಡಲ್ಪಟ್ಟ ತಮ್ಮ ಪುಣ್ಯ ಪಾಪಗಳಿರುತ್ತವೆಯೋ ಅವುಗಳ ಅಧೀನವಾಗಿ ಅವರ ಉತ್ತರ ಶರೀರವಿರುತ್ತದೆ. ಅಂದ್ರೇನು? ಜೀವನ ಶರೀರಗಳು ತಾನೇ ಮಾಡಿದ ಪುಣ್ಯ ಪಾಪಗಳಿಂದ ರಚನವಾಗಿ ಅದರಿಂದನೇ ಅವು ಉತ್ಪತ್ತಿಯಾಗಿರ್ತವೆ. ಆ ಕರ್ಮಗಳ ಅಧೀನವಾಗಿಯೇ ಆ ಶರೀರ ಇರ್ತದೆ. ತಾವೇ ಮಾಡಿದ ಕರ್ಮಗಳಿಂದ ಆಧೀನವಾಗಿ ಜೀವನ ಶರೀರಗಳು ಇರ್ತದೆ. ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಇರುತ್ತವೆ. ಯದ್ಯಪಿ ಅವು ಸಾಧು ಅಸಾಧು ಪುರುಷರ ಪುಣ್ಯ ಪಾಪದ ಅಧೀನವಿರುತ್ತದೆ. ತಮ್ಮ ಪುಣ್ಯ ಪಾಪದ ಅಧೀನ ಇಲ್ಲ ರಾಮಕೃಷ್ಣಾದಿಗಳ ಶರೀರ ಅಲ್ರಿ. ಸಾಧು ಅಸಾಧು ಪುಣ್ಯ ಪಾಪಗಳ ಅಧೀನ ಇರ್ತದೆ ಮತ್ತು ಅವರ ಪಾಪದಿಂದ ಅವತಾರಿ ಶರೀರಗಳು ರಚಿತವಾಗಿರುತ್ತವೆ ಮತ್ತು ಅವರಿಗೆ ತಮ್ಮ ಶರೀರದಿಂದ ಸುಖ ದುಃಖ ಭೋಗವಾಗಲಿ ಅದರಂತೆ ದುಃಖದ ಭೋಗವಾಗಲಿ ಆಗುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳು ಏನಾರೇ ಅವ್ರಿಗೂ ದುಃಖ ಆಕತ್ತಿಲ್ಲ, ಅವರ ಕರ್ಮದಿಂದ ದುಃಖ ಆಗಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ತಮ್ಮ ಪುಣ್ಯ ಪಾಪಗಳ ಅಧೀನವಿರುವುದಿಲ್ಲ.
ಅದರಂತೆ ರಾಮಕೃಷ್ಣಾದಿಗಳ ಶರೀರಗಳು ಭೂತಗಳ ಪರಿಣಾಮವೂ ಕೂಡ ಇರುವುದಿಲ್ಲ. ನಮ್ಮ ಶರೀರಗಳು ಪಂಚಭೂತಗಳಿಂದ ಉಂಟಾಗ್ಯದ. ರಾಮಕೃಷ್ಣಾದಿಗಳ ಶರೀರ ಪುಣ್ಯ ಪಾಪದ ಉಚಿತ ಆಗಿಲ್ಲ, ರಚಿತ ಆಗಿಲ್ಲ. ಭೂತಗಳ ಕಾರ್ಯವೂ ಅಲ್ಲ ಅಲ್ರಿ, ಮಾಯಾ ರಚಿತದವು. ಯಾವ ರಾಮಕೃಷ್ಣಾದಿಗಳ ಶರೀರ ಮಾಯಾ ರಚಿತ. ನಮ್ಮ ಶರೀರಗಳು ಭೂತಗಳಿಂದ ರಚಿತ ಅಥವಾ ನಮ್ಮ ಕರ್ಮಗಳಿಂದ ರಚಿತ. ಇಲ್ಲಿ ತನಕ ನಾವು ನೀನು ಚಿಂತನೆ ಮಾಡಿದೆವು. ಹಾಗಾದ್ರೆ ರಾಮಕೃಷ್ಣಾದಿಗಳಿಗೂ ಜೀವರಿಗೂ ವ್ಯತ್ಯಾಸ ಏನು? ರಾಮಕೃಷ್ಣಾದಿಗಳ ಶರೀರಗಳು ಪುಣ್ಯ ಪಾಪದಿಂದ ರಚಿತ ಆಗ್ಯಾವ, ಸ್ವಂತ ಪುಣ್ಯ ಪಾಪದಿಂದ ಅಲ್ಲ. ನಮ್ಮ ಶರೀರಗಳು ಪುಣ್ಯ ಪಾಪದಿಂದ ರಚಿತ ಆಗ್ಯಾವ, ನಮ್ಮ ಕರ್ಮದಿಂದ. ನಮ್ಮ ಶರೀರಗಳು ಭೂತದಿಂದ ರಚಿತ ಆಗಿದ್ದಾವೆ, ಪಂಚಭೂತಗಳಿಂದ. ರಾಮಕೃಷ್ಣಾದಿ ಶರೀರಗಳು ಮಾಯಾ ನಿರ್ಮಿತ ಅದಾವೆ. ಅದನ್ನು ಹೇಳ್ತಾರೆ, ಒಂದು ವೇಳೆ ಪಂಚೀಕೃತ ಭೂತಗಳ ಪರಿಣಾಮವೇ ಆಗಿದ್ದರೆ ಕೃಷ್ಣನ ಶರೀರವನ್ನು ಹಗ್ಗದಿಂದ ಬಂಧಿಸುವುದೇ ಮೊದಲಾದವು ಅಸಂಭವ ಎಂದು ಶಾಸ್ತ್ರ ಹೇಳಿರುತ್ತದೆ. ಅದು ಅಸಂಗತವಾಗಿರುತ್ತದೆ. ಅವರ ಶರೀರ ಮಾಯಾರಚಿತ ಯಾಕೆ ಹೇಳ್ತೀವಿ ಅಂತ ಕೇಳಿದರೆ, ಯಶೋದ ಕೃಷ್ಣನನ್ನು ಕಟ್ಟಿ ಹಾಕಕ್ ಹೋದಳತ್ತ. ಆ ಹಾಕದಾಗ ಸಿಗಲಿಲ್ಲತ್ತವ. ಕಾಂಬಕ್ಕ ಕಟ್ಟಕ್ ಹೋದಳ, ಕಾಂಬಕ್ಕ ಸುತ್ತಿಳ ಹೊರತ ಹಗ್ಗ ಕೃಷ್ಣನ ಶರೀರ ಬಂಧನಕ್ಕ ಈಡಾಗಲಿಲ್ಲ. ಬಂಧನ ಸಿಗಲಿಲ್ಲ ಅಲ್ಲ. ನಮ್ಮನ್ನು ಕಟ್ಟಿ ನೋಡ್ರಿ, ನಮ್ಮನ್ನು ಕಟ್ಟಿಕೊಟ್ರೆ ಬಂಧನಕ್ಕೆ ನಾವು ಪಾಲುಗಾರಾಗ್ತೀವಿ. ಅವ್ರ ಶರೀರ ಬಂಧನಕ್ಕೆ ಇದಾಗಲಿಲ್ಲ. ಯಾಕಂದ್ರೆ ಮಾಯಾ ರಚಿತದ. ಇಲ್ಲಿಯೂ ಇರ್ತಾನ, ಅಲ್ಲಿಯೂ ಇರ್ತಾನ. ಅದಲ್ಲ, ಅದು ಮಾಯಾ ರಚಿತದ. ಮಾಯಾ ರಚಿತ ಇರುವುದರಿಂದ ಅದು ಈ ಪ್ರಕೃತವಾದ ಹಗ್ಗಕ್ಕೆ ಬಂಧನ ಆಗೋದಿಲ್ಲ. ಭಕ್ತಿ ಎಂಬ ಪಾಶದಿಂದ ಕಟ್ಟಲಿಕ್ಕೆ ಸಾಧ್ಯವಿದೆ. ಯಾವ ಪಾಶ ಬೇಕು ಅವನಿಗೆ? ಅವನು ಕಟ್ಟಬೇಕಂತಂದ್ರೆ ಭಕ್ತಿ ಎಂಬ ಪಾಶ. ಭಕ್ತಿ ಎಂಬ ಪಾಶ. ಈ ನಿಮ್ಮ ನೂಲಿನ ಹಗ್ಗದಿಂದ ಕಟ್ಟಲಕ್ಕ ಆಗಂಗಿಲ್ಲ ಅವನ, ಪರಮಾತ್ಮನನ್ನ, ರಾಮಕೃಷ್ಣಾದಿಗಳನ್ನ. ಆದರೆ ಕಟ್ಟಿದರು. ಅದರಿಂದ ಕಟ್ಟಿದರು ಭಕ್ತಿಯಿಂದ. ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ಕೃಷ್ಣ ಅಂತ ಕೂಗಿದಳು. ಓಡಿ ಬಂದ ಕೃಷ್ಣ, ಓಡಿ ಬಂದ. ನಾವು ಕೃಷ್ಣ ಅಂತ ಕರಿತೀವಿ, ಬರವಲ್ಲ. ಆಕೆಗೆ ಸೀರೆಗಳನ್ನು ಕೊಟ್ಟ, ಸಾವಿರ ಸಾವಿರ ಬಟ್ಟೆಗಳನ್ನು ಕೊಟ್ಟ. ಆ ದ್ರೌಪದಿಯ ಕೊಟ್ಟಿರ್ತಕ್ಕಂಥ ಆ ಸೀರೆಗಳು ಯಾವ ಮೀನಿನ್ಯಾಗ ತಯಾರಾಗಿದ್ದುಪ್ಪ? ನಿಮ್ಮ ಮೀನಿನ್ಯಾಗ ತಯಾರಾಗಿದ್ದವು ಸೀರೆಗಳು? ಇಲ್ಲ, ಮಾಯಾ ರಚಿತ. ಅಂದ್ರೆ ಏನು? ಯಶೋದೆ ಹಗ್ಗದಿಂದ ಕಟ್ಟಾಕುವಾದ್ರೆ ಸಿಗಲಿಲ್ಲ. ದ್ರೌಪದಿ ತನ್ನ ಭಕ್ತಿ ಹಗ್ಗದಿಂದ ಕಟ್ಟಿ ಎಳ್ಕೊಂಡು ಬಂದಳಾಕೆ. ಹೌದಾ? ಆದ್ದರಿಂದ ಅದು ಮಾಯಾರಚಿತ. ಯದ್ಯಪಿ ಪಂಚಭೂತಗಳಿಂದ ರಚಿತವಾದ ಸಿದ್ಧ ಯೋಗಿಗಳ ಶರೀರದಲ್ಲಿಯೂ ಕೂಡ ಬಂಧನ ಮೊದಲಾದವು ಆಗುವುದಿಲ್ಲ. ಮತ್ತೊಂದು ಶಂಕ ಮಾಡ್ತಾನೆ, ಅಲ್ರಿ ಅವತಾರಿ ಪುರುಷರ ಶರೀರದ ಬಂಧನಕ್ಕೀಡಾಗುವುದಿಲ್ಲ ಅಂತೀರಲ್ಲ, ಯೋಗಿಗಳು ಮನುಷ್ಯರಾಗಿರ್ತಕ್ಕಂಥ ಮಹಾನ್ ಯೋಗಿಗಳು, ಅವ್ರ ಶರೀರಗಳು ಬಂಧನಕ್ಕೀಡಾಗುವುದಿಲ್ಲ. ಯೋಗಿಗಳ ಶರೀರಗಳು ಕೂಡ ಬಂಧನಕ್ಕೀಡಾಗುವುದಿಲ್ಲ.
ತಥಾಪಿ ಹೌದು ನೀ ಅಂದದ ಮಾತು ಒಂದರ್ಧ ಕರೆ. ತಥಾಪಿ ಅಂದ್ರೆ ಪೂರ್ಣ ಕರೆ ಅಲ್ಲ. ಆದರೂ ಕೂಡ ಯೋಗಿಗಳ ಶರೀರದಲ್ಲಿ ಮೊದಲ ಬಂಧನಾದಿಗಳು ಸಂಭವಿಸ್ತಿದ್ದು ಅಲ್ಲ. ಅವ್ರ ತಪಸ್ಸಾದಿಗಳನ್ನು ಮಾಡೋಕ್ಕಿಂತ ಮೊದಲು, ಯೋಗಾಭ್ಯಾಸ ಮಾಡೋಕ್ಕಿಂತ ಮೊದಲು ಅವ್ರ ಶರೀರ ಬಂಧನಕ್ಕೆ ಆಕಿತ್ತು, ಈಡಾಕಿತ್ತು. ಪುನಃ ಯಾವಾಗ ಯೋಗಾಭ್ಯಾಸ ರೂಪ ಪುರುಷಾರ್ಥದಿಂದ ಬಂಧನ, ದಾಹ ಮೊದಲಾದ ಯೋಗ್ಯತ್ವವು ನಾಶವಾಗುತ್ತದೆ. ಅವರು ಯೋಗ ಮಾಡಿ ಸಾಧಿಸಿದ್ದರು. ಅದು ಸಹಜವಾದ ರಾಮಕೃಷ್ಣಾದಿಗಳಂತೆ ಅಲ್ಲ. ಆದ್ದರಿಂದ ಈಗ ಕೃಷ್ಣಾದಿಗಳ ಶರೀರದಲ್ಲಿ ಯೋಗಿಗಳಂತೆ ಯಾವುದೇ ಪುರುಷಾರ್ಥದಿಂದ ಬಂಧನಾದಿಗಳ ಅಭಾವವಾಗಿಲ್ಲ. ಆದರೆ ಅವರ ಶರೀರ ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗಿರುವುದಿಲ್ಲ, ಸಹಜವಾಗಿಯೇ ಅವರು. ಆದ್ದರಿಂದ ಭೂತಗಳ ಪರಿಣಾಮ ಅಲ್ಲ. ಅಂದ್ರೇನು? ನೀ ಹೇಳಿದ ಯೋಗಿಗಳು ತಪಸ್ಸು ಮಾಡಿ ಯೋಗ ಮಾಡಿ ಅವರು ಬಂಧನಕ್ಕೆ ಒಳಗಾಗದಂತೆ ಆಗಿರ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಯೋಗ ಮಾಡೋಕ್ಕಿಂತ ಮೊದಲು ಅವರು ಬಂಧನಕ್ಕೆ ಒಳಗಾಗಿರ್ತಾರೆ. ಅಂದ ಬಳಿಕ ಅವ್ರ ಶರೀರ ಭೂತದಿಂದ ರಚಿತ ಆಗ್ಯದ. ರಾಮಕೃಷ್ಣಾದಿಗಳ ಶರೀರ ಮೊದಲಾದ ಬಂಧನಕ್ಕೆ ಈಡಾಕಿತ್ತು, ನಂತರ ಈಡಾಗಲಿಲ್ಲ. ಹಿಂಗಲ್ಲ, ಸ್ವಭಾವ ಸಿದ್ಧವಾಗಿ ಅವ್ರ ಶರೀರವು ಬಂಧನಕ್ಕೆ ಈಡ ಹಾಕಿದ್ದಿಲ್ಲ. ಮಾಂಡುಕ್ಯ ಭಾಷದ ಟೀಕೆಯಲ್ಲಿ ಆನಂದಗಿರಿಯವರು ಯಾವ ರಾಮಾದಿಗಳ ಶರೀರಗಳು ಭೂತಗಳ ಪರಿಣಾಮ ಎಂದು ಹೇಳಿದ್ದಾರೆಯೋ ಅದು ಸ್ಥೂಲ ದೃಷ್ಟಿಯಿಂದ, ಅಂದ್ರೆ ಬೇರೆ ಶರೀರಗಳಂತೆ ಅವರ ಶರೀರಗಳು ತೋರುತ್ತವೆ ಎಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ. ಮಾಂಡುಕ್ಯ ಭಾಷೆದ ಟೀಕಾ ಬರೆದಾರ ಆನಂದಗಿರಿ ಅವರು. ಅಲ್ಲೊಂದು ಪ್ರಸಂಗವನ್ನು ಹೇಳ್ಯಾರ. ರಾಮಕೃಷ್ಣಾದಿ ಶರೀರಗಳು ಕೂಡ ಭೂತದ ಪರಿಣಾಮ ಅಂತೇನೋ ಹೇಳ್ಯಾರ. ಆದರೆ ಅದು ಸ್ಥೂಲ ದೃಷ್ಟಿಯಿಂದ ಹೇಳಿದ ಮಾತು. ಯಾಕಂದ್ರೆ ಈಗ ಜೀವದ ಶರೀರ ಹಂಗೆ ಕಣ್ಣಿಗೆ ಕಾಣಿಸ್ತಾವಲ್ಲ, ಹಂಗೆ ರಾಮಕೃಷ್ಣಾದಿಗಳ ಶರೀರಗಳು ಕಣ್ಣಿಗೆ ಕಾಣಿಸ್ತಾವಾದ್ರೆ ನಾವು ಭೂತಗಳ ಪರಿಣಾಮ ಅಂತ ಹೀಗೆ ಹೇಳ್ತೇವೆ. ಅದು ಸ್ಥೂಲ ದೃಷ್ಟಿ. ವಾಸ್ತವಿಕವಾಗಿ ಭಾಷ್ಯಕಾರರು ಶ್ರೀ ಶಂಕರಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರಲ್ಲ, ಜೀವನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರವ ಶರೀರಧಾರಿಗಳಂತೆ ಮಾಯ ಬಲದಿಂದ ಪರಮಾತ್ಮನು ಕೃಷ್ಣ ರೂಪದಿಂದ ತೋರುತ್ತಾನೆ. ಅಂಥವನು ಜನ್ಮಗಳಿಂದ ರಹಿತನಾಗಿರುತ್ತಾನೆ. ಅವ ಜನ್ಮಗಳಿಂದ ರಹಿತವಾನೆ. ವಾಸುದೇವನ ಮೂಲಕ ದೇವಕಿಯಿಂದುಂಟಾದ ಅವನ ಜನ್ಮವಾದರೂ ಕೂಡ ಮಾಯಿಂದಲೇ ತೋರುವಂಥದ್ದಾಗಿರುತ್ತದೆ. ಆದ್ರೆ ಕೃಷ್ಣಂದ್ರೆ ಮ್ಯಾಗಿಂದ ಬಿದ್ದಾನೇನ್ರಿ? ಅವನು ದೇವಕಿ ಹೊಟ್ಟಿಯಿಂದ ಹುಟ್ಟಿ ಬಂದಾನಿಲ್ಲ. ಹೌದು, ದೇವಕಿಯ ಹೊಟ್ಟಿಯಿಂದ ಹುಟ್ಟಿ ಬಂದ ಅವನು ಮ್ಯಾಲಿನ ಕಪ್ಪೆಯನ್ನು ಬಿದ್ದಾನು ಅಂತಂದ್ರೆ ತಮ್ಮ ಅದು ಮಾಯಾಬಲದಿಂದನೇ. ಮಾಯಾಬಲದಿಂದನೇ ದೇವಕಿ ದೇವಿಯ ಗರ್ಭದಿಂದ ಹುಟ್ಟುವತನ ವಾಸುದೇವನ ಮೂಲಕ ದೇವಕಿಯ ಉಂಟಾದ ಜನ್ಮನೂ ಕೂಡ ಅದು ಮಾಯಾಬಲದಿಂದ ತೋರುವಂತಹದ್ದಾಗಿದೆ. ಈ ರೀತಿ ಭಾಷ್ಯಕಾರ ಕೃಷ್ಣಾದಿ ಶರೀರವನ್ನು ಮಾಯ ಕಾರ್ಯವೆಂದು ಹೇಳಿರುತ್ತಾರೆ. ಅವು ಬಾಹ್ಯ ಕಾರ್ಯದ. ರಾಮಕೃಷ್ಣಾದಿಗಳ ಶರೀರ ಯಾವ್ದ್ರ ಕಾರ್ಯದ ಅಂತ ಕೇಳಿದ್ರೆ ಮಾಯ ರಚಿತವಾಗಿರ್ತಕ್ಕಂಥವಾಗಿದ್ದಾರೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವರಿಗೆ ಅನೇಕ ಜನ್ಮಗಳ ತಾಳ್ತಾ ಇದ್ದಾರೆ. ಅವರು ಮಾಯ ರಚಿತವಾಗಿರ್ತಕ್ಕಂಥ ರಾಮ
ಬಂಧವಿರಂಗಿಲ್ಲ. ಪುಣ್ಯ ಪಾಪಗಳ ರಚಿತ ಅಲ್ಲ, ಭೂತಗಳ ರಚಿತ ಅಲ್ಲ. ಅವ್ರು ಬೇಕಾದಾಗ ಇಚ್ಛಾ ಬಂದಾಗ ಬ್ಯಾರೆ ಬೇರೆ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಬರಬಹುದು. ಈ ವಿಚಾರವನ್ನು ಅನುಭವ ಸಾರ ಗ್ರಂಥದೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದ. ತೀರುವುದು ನರರಿಗೆ ಶರೀರದಲ್ಲಿ ಅಧಿಕಾರ ವಾಸನೆಯ, ಸುರರಿಗದು ದಶಕಲ್ಪಕಾರಿಯಾಗುವುದೆಂದು ತಿಳಿ ನೀನು. ಏನ್ ಹೇಳ್ತಾರೆ? ಪ್ರಾರಬ್ಧ ಕರ್ಮದ ವಾಸನೆ ಅಧಿಕೃತವೆಂದು ಅಧಿಕಾರವೆಂದು ಎರಡು ಪ್ರಕಾರ ಇರ್ತದೆ. ಪ್ರಾರಬ್ಧ, ಅಧಿಕೃತ ಪ್ರಾರಬ್ಧ, ಅಧಿಕಾರ ಪ್ರಾರಬ್ಧ ಅಂತ ಎರಡು ಪ್ರಕಾರದ. ಜೀವರಿಗೆ ಅಧಿಕೃತ ಪ್ರಾರಬ್ಧ, ಅಧಿಕೃತ ಪ್ರಾರಬ್ಧವು ಮನುಷ್ಯರಿಗೆ ಇರ್ತದೆ. ಆಗ ಒಂದೇ ಜೀವನದಾಗ ಆ ಪ್ರಾರಬ್ಧ ಭೋಗಿಸಿ ತೀರಿಸಲಾಕ ಸಾಧ್ಯದ. ಪ್ರಾರಬ್ಧ ಅಂದ್ರೆ ಈ ಜನ್ಮಕ್ಕೆ ಫಲವನ್ನು ಕೊಡತಕ್ಕಂಥ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತ. ಅಲ್ರಿ, ಈ ಜೀವಿಗಳಿಗೆ ಒಂದೇ ಜನ್ಮದಾಗ ಈ ಒಂದು ಜನ್ಮಕ್ಕೆ ಕಾರಣೀಭೂತವಾದ ಪ್ರಾರಬ್ಧ ತೀರ್ತದ. ಆದರೆ ಅಧಿಕಾರ ಪ್ರಾರಬ್ಧ ಉಳ್ಳ ದೇವತೆಗಳಿಗೆ ಮಾತ್ರ ಅದು ಒಂದೇ ಜನ್ಮದಲ್ಲಿ ತೀರುವುದಿಲ್ಲ. ಅವರು 10 ಕಲ್ಪಾಂತರಗಳವರೆಗೆ ಬೇಕಾದ ಕಾಲಕ್ಕೆ ಬೇಕಾದ ಜನ್ಮವನ್ನು ಪಡಿತಾರೆ. ನಮ್ಮ ಪ್ರಾರಬ್ಧ ಮುಗಿದ ಕೂಡಲೇ ನಮ್ಮ ಶರೀರ ಹೋಗ್ತದೆ. ನಾವು ಪ್ರಾರಬ್ಧದ ಆದಿಯೊಳಗಿದ್ದೀವಿ. ರಾಮಕೃಷ್ಣಾದಿಗಳು ಅಧಿಕಾರ ಪ್ರಾರಬ್ಧ, ಅವ್ರದ್ದು ಅಧಿಕೃತ ಪ್ರಾರಬ್ಧ ಅಲ್ಲ. ಜೀವನಗಳದು ಅಧಿಕೃತ ಪ್ರಾರಬ್ಧ, ರಾಮಕೃಷ್ಣ ಅಧಿಕಾರ ಪ್ರಾರಬ್ಧ. ಅವ್ರು ಒಂದೇ ಜನ್ಮದಾಗ ಅದು ಮುಗಿದಿಲ್ಲ ಅವ್ರದ್ದು. ಅವ್ರು ಕಲ್ಪಾಂತದವರೆಗೆ ಬೇಕಾದ ರೂಪದಿಂದ ಅವರು ಹುಟ್ಟಿ ಬರಬಹುದು. ಅವರು ಧರ್ಮ ಸಂಸ್ಥಾಪನೆಗಾಗಿ ಶರೀರವನ್ನು ಧರಿಸಿಕೊಂಡು ಬರ್ತಾ ಇದ್ದಾರೆ. ಧರ್ಮ ಸಂಸ್ಥಾಪನೆ ಮಾಡ್ಲಾಕ ಅವ್ರು ಬರ್ತಾರ, ಧರ್ಮ ಹಾಳು ಮಾಡ್ಲಾಕ ನಾವು ಬರ್ತೀವಿ. ಮತ್ತೆ ನಾವು ಬರ್ತೇನು? ಧರ್ಮ ಹಾಳು ಮಾಡ. ಅವ್ರು ಬರ್ತಾರೆ ಈ ಭೂಮಿಗೆ, ನಾವು ಬರ್ತೀವಿ ಈ ಭೂಮಿಗೆ. ಅವ್ರ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈಗಿದ್ರು ಆಗಿಲ್ಲ, ಆಗಿದ್ರು ಈಗಿಲ್ಲ, ಹೀಗಲ್ಲ, ಯುಗೆ ಯುಗೆ ಬರ್ತಾ ಇದ್ದಾರೆ. ಅನೇಕ ಜನ್ಮಗಳನ್ನು ಅವರು ಧರಿಸಿದ್ದರೂ ಕೂಡ ಅವರಿಗೆ ಸ್ವರೂಪದ ವಿಸ್ಮೃತಿ ಆಗುವುದಿಲ್ಲ. ಬೇಕಾದ ರೂಪದ ಹುಟ್ಟಬಹುದು. 2 ಸಲ ಹುಟ್ಟಿದ್ರು ಅವ್ರಿಗೆ ತಮ್ಮ ಸ್ವರೂಪದ ವಿಸ್ಮರಣೆ ಆಗಂಗಿಲ್ಲ. ಜನ್ಮಗಳು ಬಂದರು ಹೀಗೆ ಅವರಿಗೆ ಅನೇಕ ಜನ್ಮಗಳು ಬಂದರು ಒಂದೇ ಜನ್ಮದಂತೆ ಅವರ ದೇಹದಲ್ಲಿ ಹ್ಯಾಂಗ ನಮ್ಮ ದೇಹದಾಗ ಬಾಲ್ಯ, ಯೌವನ, ವೃದ್ಧಾಪ್ಯ ಬರ್ತಾ ಇಲ್ಲ. ಬಾಲ್ಯ, ಯೌವನ, ವೃದ್ಧಾಪ್ಯ ಬಂದಾಗಿನೂ ಕೂಡ ಅಂದ್ರೆ ನಮಗೆ ಹ್ಯಾಂಗ ಒಂದೇ ಶರೀರದಲ್ಲಿ ನಾವು ಬಾಲ್ಯವನ್ನು ಅನುಭವ ಮಾಡ್ತೀವಿ, ಯೌವನವನ್ನು ಅನುಭವ ಮಾಡ್ತೀವಿ, ವೃದ್ಧಾಪ್ಯವನ್ನು ಅನುಭವ ಮಾಡ್ತೀವಿ. ಆದ್ರೆ ಅದರಂತೆ ಜನ್ಮಾಂತರಗಳು ಪಡೆದರೂ ಕೂಡ ಅವರಿಗೆ ಬಾಲ್ಯ ಹೋಗಿ ಯೌವನ ಬಂದಾಗ ಯೌವನ ಹೋಗಿ ವೃದ್ಧಾಪ್ಯ ಬಂದಾಗ ಅವರಲ್ಲಿ ಏನೂ ಬದಲಾವಣೆ ಆಗಂಗಿಲ್ಲ. ತಿಳಿದ? ಈ ರೀತಿಯಿಂದ ಹೇಳಬೇಕಾದದ್ದೇನೋ. ಆದ್ದರಿಂದ ಭೂತಗಳಿಂದ ಅವತಾರ ಶರೀರ ಉತ್ಪತ್ತಿಯಾಗಿರುವುದಿಲ್ಲ. ಮತ್ತೇನೆಂದರೆ
ಅವರ ಶರೀರ ಉಪಾದಾನ ಕಾರಣ ಸಾಕ್ಷಾತ್ ಮಾಯೆ ಇರುತ್ತದೆ. ಸಾಕ್ಷಾತ್ ಮಾಯೆ ಅವರ ಶರೀರ ರಚನೆ ಮಾಡೈತಿ. ಅನ್ಯ ಜೀವಿಗಳಿಗೆ ದೇಹಾದಿಗಳಿಗೆ ಆತ್ಮಭ್ರಾಂತಿ ಇರುತ್ತದೆ, ಆದರೆ ರಾಮಕೃಷ್ಣಾದಿಗಳಿಗೆ ಇರುವುದಿಲ್ಲ. ಶರೀರದಲ್ಲಿ ಆತ್ಮಭ್ರಾಂತಿ ರಾಮಕೃಷ್ಣಾದಿಗಳಿಗೆ ಇರುವುದಿಲ್ಲ. ಅವ್ರ ಶರೀರ ಭ್ರಾಂತಿಯನ್ನು ಕಳ್ಕೊಂಡಿರ್ತಾರೆ. ಜೀವನಿಗೆ ಉಪಾಧಿಯಾದ ಅವಿದ್ಯೆಯು ಮಲಿನ ಸತ್ವಗುಣ ಉಳ್ಳದ್ದಿರುತ್ತದೆ. ರಾಮಕೃಷ್ಣಾದಿಗಳಿಗೆ ಉಪಾಧಿಯಾದ ಮಾಯು ಶುದ್ಧ ಸತ್ವಗುಣ ಉಳ್ಳದ್ದಿರುತ್ತದೆ. ನಮಗೆ ಯಾಕೆ ವಿಸ್ಮೃತಿ ಆಗ್ತೈತಿ, ಅವ್ರಿಗೆ ಯಾಕೆ ವಿಸ್ಮೃತಿ ಆಗುವುದಿಲ್ಲ? ನಮ್ಮ ಜನ್ಮಕ್ಕೆ ಕಾರಣವಾದದ್ದು ಅವಿದ್ಯ, ಮಲಿನ ಸತ್ವಗುಣ. ಅವ್ರ ಜನ್ಮಕ್ಕೆ ಕಾರಣವಾದದ್ದು ಶುದ್ಧ ಸತ್ವಗುಣ, ಮಾಯೆ. ಶುದ್ಧ ಸತ್ವಗುಣದ ವಿಸ್ಮೃತಿ ಆಗಂಗಿಲ್ಲ. ಮಲಿನ ಸತ್ವಗುಣ ಅಂಶವಾದ ಅವಿದ್ಯೆ ವಿಸ್ಮೃತಿ ಆಗ್ತದೆ. ಮತ್ತು ರಾಮಕೃಷ್ಣಾದಿಗಳಿಗೆ ಮಾಯಿಂದ ಸರ್ವಜ್ಞತ್ವಾದಿಗಳು ಉಂಟಾಗುತ್ತವೆ. ಈಶ್ವರನ ನಾವು ಸರ್ವಜ್ಞ ಅಂತ ಹೇಳ್ತೀವಲ್ಲ, ಹಂಗೆ ರಾಮಕೃಷ್ಣಾದಿಗಳಿಗೂ ಕೂಡ ಸರ್ವಜ್ಞತ್ವ ಇರ್ತದೆ. ಜೀವಿಗಳಿಗೆ ಅಜ್ಞಾನದುಂಟಾದ ಆವರಣ ಮತ್ತು ಭ್ರಾಂತಿಯ ನಾಶಕ್ಕೋಸ್ಕರವಾಗಿ ಆಚಾರ್ಯರ ಮೂಲಕ ಮಹಾವಾಕ್ಯ ಉಪದೇಶ ಜನ್ಯ ಜ್ಞಾನ ಅಪೇಕ್ಷೆ ಇರುತ್ತದೆ. ನಾವು ಗುರುಗಳಂತೆ ಹೋಗಲೇಬೇಕು. ಅವರುಗಳಿಂದ ನಾವು ಉಪದೇಶವನ್ನು ಪಡಿಬೇಕು. ಆವಾಗ ನಮಗೆ ಭ್ರಾಂತಿ ನಿವೃತ್ತಿ ಆಗ್ತದೆ. ಆದರೆ ಅವರಂತೆ ರಾಮಕೃಷ್ಣಾದಿಗಳಿಗೆ ಆವರಣ ಮತ್ತು ಭ್ರಾಂತಿ ಇರುವುದಿಲ್ಲ. ಅವರನ್ನು ಗುರುವಂತೆ ಹೋಗಿ ಅಭ್ಯಾಸ ಮಾಡುವುದು ಜರೂರು ಇಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಕೆಲವರಿಗೆ ಶಂಕ ಬರ್ತದೆ. ಯಾಕ್ರಿ ಸಾಂದೀಪ ಗುರುಗಳಂತೆ ಕೃಷ್ಣ ಅಭ್ಯಾಸ ಮಾಡ್ಯಾನಂತ ನೀವು ಒಂದೊಂದ್ ಕಡೆ ಬರ್ದರಲ್ಲ, ಈಗ ಹೇಳ್ತೀರಿ ಗುರುಗಳ ಹಂತಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ ಅವರಿಗೆ. ನಾವು ಸಾಂದೀಪ ಗುರುಗಳಂತೆ 64 ವಿದ್ಯೆಗಳನ್ನು ಕಲ್ಕೊಂಡು ಬಂದ ಕೃಷ್ಣ ಅಂತೀರಿ ಅಲ್ಲ, ಅವರು ನಮಗೆ ದಾರಿ ತೋರಿಸೋ ಸಲುವಾಗಿ ಹಂಗೆ ಮಾಡ್ಯಾರ. ನಮ್ಮಂಥವರು ಕೂಡ ಗುರುಗಳಿಗೆ ಶರಣಾಗತ ಆಗ್ಬೇಕಾಗ್ತೈತಿ. ನೀವು ಅವಶ್ಯವಾಗಿ ಗುರುಗಳಿಗೆ ಶರಣಾಗತರಾಗರಿ. ಯದ್ಯದಾಚರತಿ, ಯಾರು ಮಹಾತ್ಮರು ಹ್ಯಾಂಗೆ ನಡ್ಕೋತಾರ ಹಂಗೆ ಅವ್ರ ಪ್ರಮಾಣವೇ, ಅವ್ರ ಆಚರಣವೇ ನಮಗೆ ಪ್ರಮಾಣ. ಆದ್ದರಿಂದ ನಾನು ಗುರುವಂತಕ್ಕೆ ಹೋಗ್ಲಿಲ್ಲ, ಈ ದಡ್ಡ ಮಂದಿ ಇವರು ಗುರುವಂತಕ್ಕೆ ಹೋಗಂಗಿಲ್ಲ ಅಂತ ತಿಳ್ಕೊಂಡ ಅವನು ಗುರುಗಳಂತೆ ಹೋಗಿ ಸಾಂದೀಪರ ಕಡೆಯಿಂದ 64 ವಿದ್ಯೆನ ಸೇವಾದಿಗಳನ್ನ ಮಾಡಿ ಕಟ್ಟಿಗೆ ಹೊತ್ತಾನೆ. ಅಲ್ರಿ ಗುರುಗಳು ಸೇವೆ ಮಾಡ್ಯಾನ ಕೃಷ್ಣ ಪರಮಾತ್ಮ. ಅದು ಯಾಕೆ ಅಂದ್ಕರೆ ನಮ್ಮ ಎಲ್ಲ ಮಾರ್ಗದರ್ಶನ ಮಾಡುವ ಸಲುವಾಗಿ. ತದ್ವಿದ್ಯೆ ಪಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ಜ್ಞಾನಂ ಅಂತ ತೋರಿಸಿದೆ. ಆ ರೀತಿಯಾಗಿ ಅವನೇ ಹೇಳಿದ ಗೀತೆಗೆ ಮಾತಿಗೆ ವಿರುದ್ಧ ಆಗಬಾರದು ಅಂತೇಳಿ ಕೃಷ್ಣ ತಾನೇ ಬರೆದ ಗೀತೆಯೊಳಗೆ ಏನು ತದ್ವಿಜ್ಞಾನಾರ್ಥಂ ತದ್ವಿದ್ಯೆ ಪ್ರಣಿಪಕ್ಷೇನ ಪ್ರಣಿಪಾದೇನ. ಜೀವನು ಗುರುಗಳಂತೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪರಿಪ್ರಶ್ನೆ ಚೆನ್ನಾಗಿ ಪ್ರಶ್ನೆ ಮಾಡಬೇಕು, ಸೇವೆಯನ್ನು ಮಾಡಬೇಕು ಅಂತ ಗೀತೆಯೊಳಗೆ ತಾನೇ ಹೇಳಾನ. ಮತ್ತು ತಾದ್ರಂಗೆ ಮಾಡಲಿಲ್ಲ ಅಂದ್ರೆ ತನ್ನ ಮಾತಿಗೆ ತಾನೇ ಚ್ಯುತಿಯನ್ನು ಕೊಟ್ಟಂಗೆ ಆಗ್ತದೆ ಇಲ್ಲ? ತಾನೇ ಬರ್ದಾನಲ್ಲ, ಗುರುವಂತಕ್ಕೆ ಹೋಗ್ರಿ, ನಮಸ್ಕಾರ ಮಾಡ್ರಿ, ಸೇವಾ ಮಾಡ್ರಿ, ತತ್ವಜ್ಞಾನ ಪಡ್ಕೋರಿ ಅಂತ ತಾನೇ ಬರ್ದಾನ. ಮತ್ತು ತಾನೇ ಬರೋದು ತಾನೇ ಗುರುವಂತಕ್ಕೆ ಶರಣಾಗತ ಆಗಲಾರ್ದ, ಸೇವೆ ಮಾಡಲಾರ್ದ ಆಮೇಲೆ ಜ್ಞಾನಿ ಹೆಂಗೆ ಹಾಕನ ಹಂಗಾಕ ಅಂದ್ರೆ ತನ್ನ ಮಾತಿಗೆ ತಾನೇ ಚ್ಯುತಿ ತಂದಂಗೆ ಆಗ್ತದ ಅಂತ ಹೇಳಿ ಅವನಿಗೆ ವಿಸ್ಮೃತಿ ಇದ್ದಿದ್ದಿಲ್ಲ ಅಂದ್ರೂ ಕೂಡ, ಸ್ವರೂಪದ ವಿಸ್ಮೃತಿ ಇಲ್ಲ, ಭ್ರಾಂತಿನ ಇಲ್ಲ, ಅದು ಕೂಡ ತಾನು ಅದರಂತೆ ಆಚರಣೆ ಮಾಡಿ ತೋರಿಸಾನ ಜಗತ್ತಿಗೆ.
ಆದರೆ ಅವರಂತೆ ರಾಮಕೃಷ್ಣಾದಿಗಳ ಆವರಣ ಮತ್ತು ಭ್ರಾಂತಿ ಇರುವುದಿಲ್ಲ. ಆದರೆ ಉಪದೇಶಜನ್ಯವಾದ ಅಪೇಕ್ಷೆನೂ ಇರುವುದಿಲ್ಲ. ಆದರೆ ಜೀವನ ಅಂತಃಕರಣ ವೃತ್ತಿಯಲ್ಲಿ ಬ್ರಹ್ಮಜ್ಞಾನದಂತೆ ಈಶ್ವರನಿಗೆ ಮಾಯಾವೃತ್ತಿ ರೂಪವಾದ ಆತ್ಮಜ್ಞಾನವು ಉಪದೇಶವಿಲ್ಲದಿದ್ದರೂ ಕೂಡ ಆಗುತ್ತದೆ. ಅವ್ರಿಗೆ ಉಪದೇಶದ ಅವಶ್ಯಕತೆ ಇಲ್ಲ. ಆದರೆ ಅಂಥ ಜ್ಞಾನದಿಂದ ಈಶ್ವರನಿಗೆ ಸ್ವಲ್ಪವಾದ ಪ್ರಯೋಜನ ಸಿದ್ಧಿಸುವುದಿಲ್ಲ. ರಾಮಕೃಷ್ಣಾದಿಗಳಿಗೆ ಅವಶ್ಯಕತೆ ಇಲ್ಲ, ಆದರೂ ನಮಗೋಸ್ಕರವಾಗಿ ಮಾಡ್ತಾರೆ. ಜೀವರಿಗೆ ಘಟವೇ ಮೊದಲಾದಗಳ ಜ್ಞಾನದಿಂದ ಆವರಣ ಭಂಗ ಉಂಟಾಗಿ ನಂತರ ವಿಷಯಗಳಾದ ಘಟಾದಿಗಳ ಪ್ರಕಾಶವಾಗುತ್ತದೆ. ಮತ್ತು ಎಲ್ಲಿ ಯಾವ ಜೀವರಿಗೆ ಬ್ರಹ್ಮರೂಪದಿಂದ ಆತ್ಮಜ್ಞಾನವಾಗುವುದೋ ಅಲ್ಲಿ ಏನು ಮಾಡಬೇಕಾಗ್ತದೆ? ಜ್ಞಾನಕ್ಕೆ ವಿಷಯವಾಗಲ್ಪಟ್ಟ ಯಾವ ಆತ್ಮನಿರುವನೋ ಅವನ ಆವರಣ ಭಂಗವೇನೋ ಜ್ಞಾನವಿರುತ್ತದೆ. ಭಂಗವೇನೋ ಜ್ಞಾನವಿರುತ್ತದೆ. ಆದರೆ ವಿಷಯನಾದ ಆತ್ಮನು ಸ್ವಯಂ ಪ್ರಕಾಶನಿರುತ್ತಾನೆ. ಆತ್ಮ ಘಟದ ಜ್ಞಾನ ಆಗುವಾಗ ಘಟದ ಆವರಣ ಭಂಗ ಆಗ್ತದ. ಆಭಾಸ ಅಯಂ ಘಟ ಅಂತ ತಿಳಿತಾನೆ. ಆದರೆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ಆತ್ಮ ಏನದನಲ್ಲ, ಅವ ಆವರಣ ಭಂಗ ಏನೋ ಜ್ಞಾನ ಆಕ್ಕತಿ, ಆವರಣ ಭಂಗ ಜ್ಞಾನದಿಂದ ಆಕ್ಕತಿ. ಆದರೆ ವಿಷಯನಾದ ಆತ್ಮ ಆಭಾಸದಿಂದ ಪ್ರಕಾಶಿಸಲ್ಪಡಂಗಿಲ್ಲ, ಅವ ಸ್ವಯಂ ಪ್ರಕಾಶದ ಭಾನ ಆಗ್ತಾ ಇದ್ದಾನೆ. ಇಷ್ಟು ವ್ಯತ್ಯಾಸ ಘಟದ ಜ್ಞಾನಕ್ಕೂ ಬ್ರಹ್ಮಜ್ಞಾನಕ್ಕೂ ಅರ್ಥ ಸ್ವತಃ ಇಲ್ಲ. ಘಟಜ್ಞಾನಕ್ಕೂ ಬ್ರಹ್ಮಜ್ಞಾನಕ್ಕೂ ಏನು ವ್ಯತ್ಯಾಸದ? ಘಟದ ಜ್ಞಾನದೊಳಗ ಆವರಣ ಭಂಗ ಮಾಡುದು ವೃತ್ತಿ ಕೆಲಸ, ಅಯಂ ಘಟ ಇದು ಆಭಾಸನ ಕೆಲಸ. ಆದರೆ ಬ್ರಹ್ಮಜ್ಞಾನದೊಳಗೆ ಆವರಣ ಭಂಗ ಮಾತ್ರ. ಅಲ್ಲೇ ಚಿದಾಭಾಸದೇನೋ ಪ್ರಯೋಜನ ಇಲ್ಲ. ಆದ್ದರಿಂದ ಘಟದ ಜ್ಞಾನಕ್ಕೆ ವಿಷಯವಾದ ಘಟದ ರೀತಿನೇ ಬೇರೆ, ಬ್ರಹ್ಮಜ್ಞಾನಕ್ಕೆ ವಿಷಯವಾದ ಬ್ರಹ್ಮದ ರೀತಿನೇ ಬೇರೆ. ಆಯ್ತಾ? ಬ್ರಹ್ಮಜ್ಞಾನ ಆಗುವಾಗ ಆವರಣ ಭಂಗ ಮಾತ್ರ ಆಗ್ತೈತಿ. ಘಟದ ಜ್ಞಾನ ಆಗುವಾಗ ಆವರಣ ಭಂಗ ಆಗಿ ಚಿದಾಭಾಸದಿಂದ ಘಟ ಅಳಿಸ್ಕೋತೈತಿ. ಹಂಗೆ ಬ್ರಹ್ಮಜ್ಞಾನ ಆಗುವಾಗ ವೃತ್ತಿ ಆವರಣ ಭಂಗ ಮಾಡಿದ ಬಳಿಕ ಚಿದಾಭಾಸನಿಗೆ ಬ್ರಹ್ಮ ವಿಷಯ ಆಕತ್ತೇನೋ? ಇಲ್ಲ, ಅದು ಸ್ವಯಂ ಪ್ರಕಾಶ. ಅಲ್ಲಿ ಆವರಣ ಭಂಗ ಮಾತ್ರ ಬ್ರಹ್ಮಜ್ಞಾನ ಅಂತ ಹೇಳಬೇಕಾಗ್ತದೆ. ಈ ರೀತಿಯಿಂದ ಆದ್ದರಿಂದ ಆತ್ಮಜ್ಞಾನದ ವಿಷಯವು ಪ್ರಕಾಶವಾಗುವುದಿಲ್ಲ. ಹೇಗೋ ಹಾಗೆ ಈಶ್ವರನ ಮಾಯಾವೃತ್ತಿ ರೂಪವಾದ ಯಾವ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವಿರುವುದೋ ಅದಕ್ಕೆ ವಿಷಯವಾದ ಈಶ್ವರನ ಆತ್ಮವು ಆವರಣರಹಿತವಾಗಿಯೂ ಸ್ವಯಂ ಪ್ರಕಾಶವಾಗಿಯೂ ಇರುತ್ತದೆ. ಆದ್ದರಿಂದ ಆವರಣ ಭಂಗವಾಗುವುದಕ್ಕಾಗಲಿ ಅಥವಾ ವಿಷಯವನ್ನು ಪ್ರಕಾಶ ಮಾಡುವುದಕ್ಕಾಗಲಿ ಈಶ್ವರನ ಜ್ಞಾನದ ಪ್ರಯೋಜನ ಇರುವುದಿಲ್ಲ. ಆ ಈಶ್ವರನ ಆವರಣ ಭಂಗ ಮಾಡ್ಕೋದು ಜರೂರಿಲ್ಲ. ಯಾಕೆ? ಆವರಣ ಭಂಗಿಲ್ಲ ಅವನ ಸ್ವರೂಪದೊಳಗ ಅಲ್ಲ. ಆದ್ದರಿಂದ ಯಾವ ಪ್ರಕಾರ ಜೀವನ್ಮುಕ್ತ ವಿದ್ವಾನರಿಗೆ ನಿರಾವರಣ ಆತ್ಮನ ವಿಷಯ ಮಾಡುವಂತ ಅಹಂ ಬ್ರಹ್ಮಾಸ್ಮಿ ಎಂಬ ಅಂತಃಕರಣ ವೃತ್ತಿಯು ಆವರಣ ಭಂಗಾದಿಗಳು ಯಾವ ಪ್ರಯೋಜನವಿಲ್ಲದೆ ಹೇಗಾಗುತ್ತದೆಯೋ ಅದರಂತೆ ಈಶ್ವರನಾದರೂ ಕೂಡ ಆವರಣ ಭಂಗವೇ ಮೊದಲಾದ ಪ್ರಯೋಜನವು ಇಲ್ಲದನೇ ಮಾಯಾವೃತ್ತಿ ರೂಪ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಉಪದೇಶಾದಿಗಳಿಲ್ಲದನೇ ಉಂಟಾಗುತ್ತದೆ. ರಾಮಕೃಷ್ಣಾದಿ ನೊಳಗೆ ಆವರಣ ಭಂಗದ ಅವಶ್ಯ ಇಲ್ಲ. ಯಾಕೆ? ಅವ್ರ ಸ್ವರೂಪಕ್ಕೆ ಆವರಣವೇ ಇಲ್ಲ. ಅವ್ರ ಗುರುಗಳಂತೆ ಹೋಗೋದ ಅವಶ್ಯಕತೆನೇ ಇಲ್ಲ. ಆದರೆ
ಯಾರ ಜೀವರಂತೆ ಅವರು ಕೂಡ ಗುರುಗಳಿಗೆ ಶರಣಾಗ್ತಾರೆ, ಬ್ರಹ್ಮಜ್ಞಾನ ಮಾಡ್ಕೋತಾರೆ, ಅವ್ರ ಭಂಗ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಜೀವನಿಗೆ ಅವನ ಭಂಗ ಆಕೈತಿ, ರಾಮಕೃಷ್ಣಾದೇವಿ ಅವ್ರನ್ನೇ ಇಲ್ಲ ಭಂಗ ಆಕೈತಿ. ಆದ್ದರಿಂದ ಈ ರೀತಿಯಿಂದ ರಾಮಕೃಷ್ಣಾದಿಗಳಿಗೆ ಹೊರಕೇನಾದ್ರು ಗೊತ್ತಾಗ್ತೇನೆ, ರಾಮಕೃಷ್ಣಾದಿಗಳಿಗೆ ಜೀವರಿಗಿಂತಲೂ ವಿಲಕ್ಷಣವಾದ ಈಶ್ವರತ್ವವಿರುತ್ತದೆ. ಅದಾಗ್ಯಾದರೂ ಅವರ ಶರೀರವು ಮಾಯಾರಚಿತವಿರುತ್ತದೆ. ಆದ್ದರಿಂದ ಬ್ರಹ್ಮವಲ್ಲ. ಕೊನೆ ನಿರ್ಣಯ ಏನದು? ಶರೀರ ಬ್ರಹ್ಮ ಅಲ್ಲ, ರಾಮಕೃಷ್ಣಾದಿಗಳ ಶರೀರ ಬ್ರಹ್ಮ ಅಲ್ಲ. ಮತ್ ನೀವು ಪುರಾಣದಾಗ ಬರ್ದಿರಲ್ಲ ರಾಮಕೃಷ್ಣಾದಿಗಳು ಬ್ರಹ್ಮರೂಪ ಅಂತ ಬರ್ದಿರಲ್ಲ, ಅದು ಮಾಯಾರಚಿತದ ಭೂತದ ಕಾರ್ಯ ಅಲ್ಲ. ಆದ್ದರಿಂದ ಈ ರಾಮಕೃಷ್ಣಾದಿಗಳಿಗೆ ಜೀವರಿಗಿಂತಲೂ ವಿಲಕ್ಷಣವಾದ ಈಶ್ವರತ್ವ ಇರುತ್ತದೆ. ಆದಾಗ್ಯ ಅದರ ಶರೀರವು ಮಾಯಾರಚಿತವಿರುತ್ತದೆ. ಆದ್ದರಿಂದ ಬ್ರಹ್ಮವಲ್ಲ, ಶರೀರ ಬ್ರಹ್ಮ ಅಲ್ಲ, ಕಿಂತು ಮಿಥ್ಯ ಇರುತ್ತದೆ. ಶರೀರ ಮಿಥ್ಯ, ರಾಮನ ಶರೀರನು ಮಿಥ್ಯಾನೇ, ಕೃಷ್ಣನ ಶರೀರನು ಮಿಥ್ಯಾನೇ. ಶರೀರ ದೃಷ್ಟಿಯಿಂದ ನಾವು ಹೇಳಿದ್ದ ಅಲ್ಲ, ರಾಮ ಪರಬ್ರಹ್ಮ ಅಂತ ಹೇಳಿದ್ದಲ್ಲ. ಮಾಯೆಯು ಉತ್ಪನ್ನ ಮಾಡಿದ ಯಾವ ಅವತಾರ ಶರೀರಗಳು ಇರುತ್ತವೆಯೋ ಅವು ಹಸ್ತಪಾದಾದಿ ಅವಯವ ಸಹಿತವಾಗಿಯೂ ರೂಪ ಸಹಿತವಾಗಿಯೂ ಮಾಡಲ್ಪಟ್ಟಿರುತ್ತದೆ. ಮಾಯಾರಚಿತ ಆಗಿದ್ರು ಅಲ್ಲಿ ಏನೇನದ ರೂಪದ ಹಸ್ತಪಾದಾದಿ ಅವಯವಗಳದಾವೆ. ಆದ್ದರಿಂದ ಅವರ ಶರೀರಗಳು ನೇತ್ರೇಂದ್ರಿಕ ವಿಷಯವಾಗುತ್ತವೆ. ರಾಮಕೃಷ್ಣಾದಿಗಳ ಶರೀರ ರೂಪಕ್ಕೆ ವಿಷಯ, ರೂಪದ ಇಲ್ಲ, ನೇತ್ರಕ್ಕೆ ವಿಷಯ ಹಾಕವು. ಬ್ರಹ್ಮ ನೇತ್ರಕ್ಕೆ ವಿಷಯ ಆಗಂಗಿಲ್ಲ. ಆದ್ದರಿಂದ ಅವರ ಶರೀರಗಳು ನೇತ್ರೇಂದ್ರಿಕ ವಿಷಯವಾಗುತ್ತವೆ. ಆದರೆ ನೇತ್ರೇಂದ್ರಿಯು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ ಅಲ್ಲ. ಬ್ರಹ್ಮವನ್ನ ನೇತ್ರೇಂದ್ರಿಯ ವಿಷಯ ಮಾಡಂಗಿಲ್ಲ. ಹೊಟ್ಟಿನ ಮೇಲೆ ಮೂರೇನು ಪ್ರಶ್ನ? ನೇತ್ರಾದಿ ಇಂದ್ರಿಯಗಳ ಸಹಾಯವಿಲ್ಲದೆ ಬ್ರಹ್ಮಜ್ಞಾನ ಆಗ್ತತೇನೋ ಪ್ರಶ್ನೆ ಇತ್ತು. ಇಲ್ಲಿ ರಾಮಕೃಷ್ಣಾದಿಗಳ ಬ್ರಹ್ಮ ಅಂತ ಹೇಳ್ಕೊಂಬಂದಿದ್ದರೂ ಕೂಡ ಅವರ ಶರೀರ ಮಾಯಾರಚಿತದ, ಕಣ್ಣಿಗೆ ಕಾಣಿಸ್ತದ. ಕಾಣಿಸುವುದರಿಂದ ಅವರ ಶರೀರಗಳು ಬ್ರಹ್ಮ ಅಲ್ಲ. ಇದು ಹೇಳೋದು ಅಭ್ಯಾಸ. ಅವರು ಈಶ್ವರಚಿತವಾದ ಶರೀರ ಇರುವುದರಿಂದ ಕಣ್ಣಿಗೆ ಕಾಣಿಸಿರಬಹುದು, ಆದ್ರೆ ಆ ಶರೀರವನ್ನು ನೋಡ್ತೀರಿ ಹೊರತ ಬ್ರಹ್ಮವನ್ನು ನೋಡ್ಲಾಕ ನಿಮಗೆ ಸಾಧ್ಯ ಇಲ್ಲ. ಅಂದ್ರೆ ಬ್ರಹ್ಮ ನೇತ್ರೇಂದ್ರಿಕ ವಿಷಯ ಅಲ್ಲ. ಇಷ್ಟು ಇವತ್ತಿನ ವಿಷಯದ. ಮುಂದಿನ ವಿಷಯವನ್ನು ನಾಳೆ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ ಜಯ.